ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಕೆಸೆಟ್ 2023-24ಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ವದವಾದಂಥ ಮಾಹಿತಿಯನ್ನು ತಿಳಿಸ್ಬೇಕಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಕೆಸೆಟ್ ಏನಂತಂದರೆ ಒಂದು 2-3 ಸಲ ಎಕ್ಸಾಮ್ಸ್ಗಳನ್ನ ನಡೆಸಬೇಕು ಎಂಬ ಒಂದು ಉದ್ದೇಶದಿಂದ ಡೇಟ್ಸ್ಗಳನ್ನ ಫಿಕ್ಸ್ ಮಾಡಿದರು. ಆದರೂ ಕೂಡ ಏನಂತಂದರೆ ಜನವರಿ 13ರಂದು ಈ ಒಂದು ಕೆಸೆಟ್ ಎಕ್ಸಾಮ್ ನಡೀತು. ಸೊ ಈ ಒಂದು ಕೆಸೆಟ್ ಎಕ್ಸಾಮ್ನ ಕೀ ಉತ್ತರಗಳು ಯಾವಾಗ ಬರ್ತವೆ ಎಂಬ ಒಂದು ಮಾಹಿತಿ ಎಲ್ಲರೂ ಕೂಡ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ಯಾಕಂತಂದರೆ ಈಗ ಆಲ್ರೆಡಿ 2 ವೀಕ್ಸ್ ಆಯಿತು ಎಕ್ಸಾಮ್ ಮುಗಿದು, ಇನ್ನೂ ಕೂಡ ಕೀ ಆನ್ಸರ್ಸ್ಗಳು ಬಂದಿರೋದಿಲ್ಲ. ಸೊ ಹಂಗಂದ್ರೆ ಯಾವಾಗ ಬರ್ತಾವೆ ಅಂತಂದು ಅಲ್ಲಿ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ. ಸೊ ಆ ಒಂದು ಕಾರಣಕ್ಕಾಗಿ ನಾನು KE ಅಧಿಕಾರಿಗಳಿಗೆ ಒಂದು ಕಾಲ್ ಮಾಡಿ ಕೇಳಿದೆ. ಸೊ ಅವರು ಏನಂತ ಉತ್ತರಿಸಿದ್ರು ಅಂತಂದು ನೀವೇ ಕೇಳಿಸ್ಕೊಳ್ಳಿ. ನಾನು ಅದನ್ನು ಇವಾಗ ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಓಕೆ, ಕಾಲ್ ರೆಕಾರ್ಡೆಡ್ ಇದೆ. ಹಾಂ ಸರ್, ಕೆಸೆಟ್ ಕೀ ಆನ್ಸರ್ ಯಾವಾಗ ಬರುತ್ತೆ ಸರ್? ಮೇಡಮ್, ಕೆಸೆಟ್ ಕೀ ಆನ್ಸರ್ ಸರ್. ಕೆಸೆಟ್ ಕೀ ಆನ್ಸರಾ? ಹಾಂ ಸರ್. ಶಾರ್ಟ್ಲಿ ಬರುತ್ತೆ, ವೇಟ್ ಮಾಡ್ತಾರೆ ಮೇಡಮ್. ಸರ್, ಈ ವೀಕ್ ಏನಾದರೂ ನಿರೀಕ್ಷೆ ಇಟ್ಕೋಬೋದಾ? ಗೊತ್ತಿಲ್ಲ ಮೇಡಮ್, ಅದು ನಮಗೂ ಇನ್ನೂ ಇನ್ಫಾರ್ಮೇಶನ್ ಬಂದಿಲ್ಲ. ಶಾರ್ಟ್ಲಿ ಬರುತ್ತೆ, ವೆಬ್ಸೈಟ್ ಚೆಕ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್. ಹಾಂ ಸರ್, ಕೆಸೆಟ್ ಕೀ ಆನ್ಸರ್ ಯಾವಾಗ ಬರುತ್ತೆ ಸರ್? ಮೇಡಮ್, ಕೆಸೆಟ್ ಕೀ ಆನ್ಸರ್ ಸರ್. ಕೆಸೆಟ್ ಕೀ ಆನ್ಸರಾ? ಹಾಂ ಸರ್. ಶಾರ್ಟ್ಲಿ ಬರುತ್ತೆ, ವೇಟ್ ಮಾಡ್ತಾರೆ ಮೇಡಮ್. ಸರ್, ಈ ವೀಕ್ ಏನಾದರೂ ನಿರೀಕ್ಷೆ ಇಟ್ಕೋಬೋದಾ? ಗೊತ್ತಿಲ್ಲ ಮೇಡಮ್, ಅದು ನಮಗೂ ಇನ್ನೂ ಇನ್ಫಾರ್ಮೇಶನ್ ಬಂದಿಲ್ಲ. ಶಾರ್ಟ್ಲಿ ಬರುತ್ತೆ, ವೆಬ್ಸೈಟ್ ಚೆಕ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಸ್ನೇಹಿತರೆ, ಎಲ್ಲರೂ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೇನೆ ನಾನು. ನೋಡಿ, ಕೆಸೆಟ್ ಕೀ ಆನ್ಸರ್ ಈ ವೀಕ್ ಬರುತ್ತಾ ಅಂತಂದು ಕೂಡ ಕೇಳಿದೆ ನಾನು. ಬಟ್ ಅವ್ರು ಏನಂತಂದರೆ ಶಾರ್ಟ್ಲಿ ಅಂತಂದು ಹೇಳ್ತಾ ಇದ್ದಾರೆ. ಐ ಥಿಂಕ್ ಇದು ಇವತ್ತು ಗುರುವಾರ ಬಿಟ್ಟರೆ ನಾಳೆ ಶುಕ್ರವಾರ ಶನಿವಾರ 2 ದಿನ ಕೂಡ ಇನ್ನೂ ವೀಕ್ ಇದೆ. ಆದರೆ ಏನಂತಂದರೆ ಈಗ ನೆಕ್ಸ್ಟ್ ಬರ್ತಕ್ಕಂಥ ಶನಿವಾರ 4th ಸ್ಯಾಟರ್ಡೆ ಆದಂಥ ಒಂದು ಕಾರಣದಿಂದ ಅವತ್ತು ಹಾಲಿಡೇ ಇರುತ್ತೆ ಆಫೀಸು. ಬಂದರೆ ನಾಳೆ ಬರಬೇಕು, ಬಿಟ್ಟರೆ ಸೋಮವಾರ ಈ ಒಂದು ಕೆಸೆಟ್ನ ಕೀ ಆನ್ಸರ್ಸ್ಗಳು ಬರ್ತವೆ ಅಂತಂದೇ ಹೇಳ್ಬೋದು. ನೋಡೋಣ, ನಾಳೆ ಈವ್ನಿಂಗ್ವರೆಗೂ ಕೂಡ ವೇಟ್ ಮಾಡೋಣ. ಅಷ್ಟರಲ್ಲಿ ಬರ್ಬೋದು, ಅಥವಾ ಬಿಟ್ಟರೆ ಸ್ಯಾಟರ್ಡೆ ಮಾತ್ರ ಬರೋದಿಲ್ಲ. ಯಾಕಂದರೆ ಸ್ಯಾಟರ್ಡೆ 4th ಸ್ಯಾಟರ್ಡೆ ಇದೆ. ಸೊ ಅವತ್ತು ಹಾಲಿಡೇ ಇರುತ್ತೆ. ದೆನ್ ಸಂಡೇ ಕೂಡ ಹಾಲಿಡೇ ಇರುತ್ತೆ. ಆಮೇಲೆ ಸೋಮವಾರ ದಿವಸಗಳು ಏನಂತಂದರೆ ನಮ್ಮ ಒಂದು ಕೆಸೆಟ್ ಕೀ ಆನ್ಸರ್ಸ್ಗಳು ಬರ್ತವೆ ಅಂತಂದೇ ಹೇಳ್ಬೋದು. ಸೊ ಅದಕ್ಕೆ ಎಲ್ಲರಿಗೂ ಒಂದು ಕ್ಲಾರಿಫಿಕೇಷನ್ಸ್ ಕೊಡಬೇಕು ಅಂತಂದೇ ಅದನ್ನು ರೆಕಾರ್ಡೆಡ್ ಕೂಡ ಮಾಡಿದೆ ನಾನು ಈ ಒಂದು ಆಡಿಯೋನ. ಯಾಕಂತಂದರೆ ಎಲ್ಲರಿಗೂ ಕೂಡ ಹೇಳಿದರೆ ಸ್ವಲ್ಪ ನಿರಾಳಾಗತ್ತೆ ಅಂತಂದು ಭಾವಿಸ್ಬೇಕು. ಯಾಕಂದರೆ ತುಂಬ ಒಂದು ಕಾತರದಿಂದ ಕಾಯ್ತಾ ಇದ್ದೇವೆ ನಾವು. ಕೀ ಆನ್ಸರ್ಸ್ಗಳು ಯಾವಾಗ ಬರ್ತವೆ, ಕಟ್ ಆಫ್ ಎಲ್ಲಿಗೆ ನಿಂದಿರ್ತೈತಿ, ನಮ್ಮದು ಕ್ವಾಲಿಫೈಡ್ ಆಗುತ್ತೆ ಅಥವಾ ಇಲ್ವಾ ಅಂತಂದು ತುಂಬ ಜನ ಕಾತರದಿಂದ ಕಾಯ್ತಾ ಇದ್ದೀರಾ. ಸೊ ಎಲ್ಲರಿಗೂ ಕೂಡ ಸ್ವಲ್ಪ ನಿರಾಳಾಗಲಿ ಸ್ವಲ್ಪ. ಯಾಕಂತಂದರೆ ಮತ್ತೆ ಏನಂತ ನಾನು ಮೊನ್ನೆನೇ ಹೇಳಿದ್ದೀನಿ ನಿಮಗೆ, ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಅದರಲ್ಲಿ ಹೇಳಿದ್ದೀನಿ, ಯಾರು ಕೂಡ ಏನಂತಂದರೆ ಅದನ್ನೇ ನಂಬಿಕೊಂಡು ಕುತ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಕೇವಲ 6% ಏನಂತಂದರೆ ಕ್ವಾಲಿಫೈಡ್ ಆಗುವ ಒಂದು ಕಾರಣದಿಂದ ನಿಮ್ಮ ಬೇರೆ ಬೇರೆ ಸ್ಟಡಿಗಳಲ್ಲಿ ನೀವು ತೊಡಗಿ ಸುಮ್ಮನೆ ಕೆಸೆಟ್ ಆಗುತ್ತೆ ಬಿಡುತ್ತೆ, ಅದು ಏನಾದರೂ ಆಗಲಿ, ಅದು ಕ್ವಾಲಿಫೈಡ್ ಆಗಲಿ ಬಿಡಲಿ, ಬಟ್ ಅಟೆಂಡ್ ಮಾಡಿದ್ರಲ್ಲ ಅದು ಗ್ರೇಟ್ ಅಂತಂದು ಹೇಳ್ಬೋದು. ಮತ್ತು ನೋಡೋಣ ಎಷ್ಟು ಮಾರ್ಕ್ಸ್ ಬರುತ್ತೆ ಏನು ಎಂಬ ಒಂದು ಮಾಹಿತಿ ಬಂದ ಮೇಲೆ ಅದು ಎಲ್ಲ ಯಾವ ರೀತಿ ಅವರು ಕ್ವಾಲಿಫೈಡ್ ಕೊಡ್ತಾರಾ ಅಂತಂದು ಎಂಬ ಒಂದು ಮಾಹಿತಿಯನ್ನು ಕೂಡ ನಿಮ್ಗೆ ತಿಳಿಸ್ತೀನಿ ನಾನು. ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ, ಎಲ್ಲ ಸಬ್ಜೆಕ್ಟ್ ಸೇರಿ 6% ಅಥವಾ ಒಂದೊಂದೇ ಸಬ್ಜೆಕ್ಟಲ್ಲಿ 6% ಅಂತಂದು. ನೋಡಿ, ಇಲ್ಲಿ ಟೋಟಲಾಗಿ ಒಂದು 23ರಿಂದ 25 ಸಬ್ಜೆಕ್ಟ್ಗಳಿವೆ ಕೆಸೆಟ್ನಲ್ಲಿ. ಎಲ್ಲ ಸಬ್ಜೆಕ್ಟ್ಗಳು ಸೇರಿ 6%, ಒಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ಗಳು ಸೇರಿಬಿಟ್ಟು 6% ಮಾತ್ರ ಕ್ವಾಲಿಫೈಡ್ ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದ ದೆನ್ ಏನಂದರೆ ಕೀ ಆನ್ಸರ್ಸ್ಗಳು ಬಂದ ತಕ್ಷಣ ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಅಂತಂದು ಹೇಳ್ತಾ, ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹತ್ತೋದನ್ನು ಕೂಡ ಮರಿಬೇಡಿ. ಮತ್ತು ಇದುವರೆಗೂ ಕೂಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ದೆನ್ ಇನ್ನೊಂದು ವಿಷಯ ಹೇಳಬೇಕಿತ್ತು, ನಾನು ಇನ್ನೊಂದು ವಿಷಯವನ್ನು ಹೇಳೋದು ಮರೆತೆ. ಏನಂತಂದರೆ ಕರ್ನಾಟಕ ಅಕಾಡೆಮಿಯಿಂದ TET, GPSTR ಮತ್ತು HSTR ಸೊ ಆ ಒಂದು ಏನಂತಂದರೆ ಕೋರ್ಸ್ಗಳಿಗೆ ಬ್ಯಾಚ್ ಕೋರ್ಸ್ಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 1 ಇಯರ್ ಕೋರ್ಸ್ ಬಂದುಬಿಟ್ಟು 5499 ಇದೆ. 1 ಸೆಕೆಂಡ್ ನಿಮಗೆ ಅದರದ್ದು ತೋರಿಸ್ಬಿಡ್ತೇನೆ ನಾನು. ಇಲ್ಲಿ ನೋಡಿ, 1 ಇಯರ್ ಕೋರ್ಸ್ ಇದು. 1 ಇಯರ್ HSTR, GPSTR ಮತ್ತು TETಗೆ ಸಂಬಂಧಪಟ್ಟಂತೆ 1 ಇಯರ್ ಕೋರ್ಸ್ ಬಂದುಬಿಟ್ಟು 5499 ಇದೆ. ಸೊ ಇದು ಎಷ್ಟಂತಂದರೆ ಜನವರಿ 31ವರೆಗೂ, ಐ ಥಿಂಕ್ ಜನವರಿ 30ವರೆಗೂ ಕೂಡ ಏನಂತಂದರೆ ನಿಮಗಿದು ಇದು ಇರುತ್ತೆ, ಆಫರ್ ಇರುತ್ತೆ. ಆಮೇಲೆ ತೊಗೋಬೇಕು ನಾವು ಅಂತಂದರೆ 7999 ಆಗುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಇದು 1 ಇಯರ್ ಕೋರ್ಸ್ ಆಗಿದೆ. ನಾನು ಮೊನ್ನೆ 4 ಮಂತ್ಸ್ ಕೋರ್ಸ್ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಇದು 1 ಇಯರ್ ಕೋರ್ಸ್ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬಹುದು. ತೊಗೋಬೇಕಂತಂದರೆ ನೀವು ಯಾವ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ನನ್ನ ನಂಬರ್ ಬಂದುಬಿಟ್ಟು ಇಲ್ಲಿ ನಾನು ನೋಟ್ ಮಾಡ್ತೇನೆ ನೋಡಿ, ಇಲ್ಲಿ ಬರೀತೇನೆ. 1 ಸೆಕೆಂಡ್, ಇಲ್ಲಿ ಕೊಡ್ತಾ ಇದ್ದೇನೆ ನೋಡಿ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ. 7022584969 ಈ ಒಂದು ನಂಬರ್ಗೆ ಕಾಲ್ ಮಾಡಿದರೆ ನೀವು
ಅಥವಾ ನೀವು ಒಂದು ವಾಟ್ಸಪ್ ಮೆಸೇಜ್ ಹಾಕಿದರೆ ನಿಮಗೆ ಎಲ್ಲ ಒಂದು ಇನ್ಫಾರ್ಮೇಷನ್ನ ನಾನು ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದ ಮೇಲೆ ನೀವು ನೋಡಿಕೊಂಡು ಏನಂದರೆ ಕ್ಲಾಸಸ್ಗಳನ್ನ ತೊಗೋಬಹುದು. ತುಂಬ ಇಂಪಾರ್ಟೆಂಟ್ ಆಗಿವೆ, ಯಾಕಂದರೆ ಕಾಲ್ಫಾರ್ಮ್ ಆಗ್ತಾವೆ. ಯಾಕಂದರೆ ಇವಾಗ ಏನಂದರೆ ಲೋಕಸಭೆ ಎಲೆಕ್ಷನ್ ಇರೋ ಒಂದು ಕಾರಣದಿಂದ ಕಾಲ್ಫಾರ್ಮ್ ಆದಮೇಲೆ ಎಲೆಕ್ಷನ್ ಸಾರ್ತಾರೆ ಅಂತಂದು ಕೂಡ ಸುದ್ದಿಗಳು ಬರ್ತಾ ಇದೆ. ಐ ಥಿಂಕ್ ಮೊದಲಿಗೆ ಇವಾಗ PU ಲೆಕ್ಚರರ್ಸ್ ಮತ್ತು HSTR ಆಗುವಂಥ ಸಂಭವತೆಗಳು ತುಂಬ ಇದೆ. ಸೊ ಆ ಒಂದು ಕಾರಣದಿಂದ ಎಲ್ಲರೂ ಕೂಡ ಕ್ಲಾಸ್ಗಳನ್ನು ತೊಗೊಂಡು ಏನಂದರೆ ಅದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಿಮಗೆ ಅದರ ಎಲ್ಲ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ನಾನು ಸೆಂಡ್ ಮಾಡ್ತೀನಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.